ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅದಕ್ಕೆ ಫೋನ್ ಇಲ್ಲೆಲ್ಲ ರಿಂಗ್ ಆಗ್ತಿರೋದಿಲ್ಲ. ತಾವು ಇಲ್ಲೇ ಇದ್ರು? ಹೌದು, ಮತ್ತೆ ಇಂಥ ಎಂಟರ್ಟೈನ್ಮೆಂಟ್ ಬಿಟ್ಟು ಹೊರಗಡೆ ಎಲ್ಲಾದ್ರೂ ಹೋಗಿದ್ದೀರಾ? ಏನು ನಾವೀ ರೀತಿ ಮಂಗಗಳ ಥರ ಕುಂದಾಡೋದು ಎಂಟರ್ಟೈನ್ಮೆಂಟಾ? ಹಾಗಿದ್ರೆ ನೀವು ಇದನ್ನೆಲ್ಲ ಬೇಕು ಅಂತ ಮಾಡಿದ್ದ? ಹೌದು, ಬೇಕು ಅಂತಾನೆ ಮಾಡಿದ್ದು. ನಿಮ್ಗೆಲ್ರಿಗೂ ಮಗು ನೋಡ್ಕೊಳ್ಳೋ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಮಗುಗೋಸ್ಕರನಾದ್ರೂ ನೀವೆಲ್ಲರೂ ನಗಬೇಕಿತ್ತು. ನಿಜ ತುಳಸಿಯವರೇ, ನಮ್ಮ ಪುಟ್ಟ ಲಕ್ಷ್ಮಿ ಇಲ್ಲ ಅಂದಿದ್ದರೆ ನಾವು ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮಕ್ಕಳು ಅಂದ್ರೇ ಹಾಗೆ, ಮಕ್ಳಿಗಂಥ ಶಕ್ತಿ ಇರುತ್ತೆ. ಎಷ್ಟೇ ಬೇಸರ ಆಗಿದ್ರೂ ಅದನ್ನೆಲ್ಲ ಮಾಯ ಮಾಡಿ ನಗು ತರಿಸ್ತಾರೆ. ಒಂದು ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆ ಇವತ್ತು ಗೊತ್ತಾಯ್ತು. ನಿಜವಾಗ್ಲೂ ನೀವು ತಾಯಿಂದರು ಗ್ರೇಟ್. ತಾಯಿಗಿಂತ ದೇವರಿಲ್ಲ ಅಂತ ಸುಮ್ಮನೆ ಹೇಳಲ್ಲ. ಒಂದು ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅದು ಆ ದೇವರಿಂದ ಸಾಧ್ಯ ಆಗುತ್ತೋ ಇಲ್ವೋ, ಆದರೆ ತಾಯಿಯಿಂದ ಖಂಡಿತ ಸಾಧ್ಯ ಆಗತ್ತೆ. ಅದಕ್ಕೆ ಎಲ್ಲ ತಾಯಿಂದಿರಿಗೂ ನಮೋ ನಮಃ. ನೀವುಗಳೇನು ಕಮ್ಮಿನಾ? ನೀವುಗಳು ಸ್ವಲ್ಪ ಹೊತ್ತು ತಾಯಂದ್ರಾಗ್ಬಿಟ್ಟಿದ್ರಲ್ಲ. ಅವಿ ಪೂರ್ಣಿ ಹೇಳ್ತಾ ಇದ್ಲು, ಅವಳೇನಾದ್ರೂ ಹುಡುಗ ಆಗಿದ್ದಿದ್ರೆ ನಿನ್ನನ್ನು ಹಾರಿಸ್ಕೊಂಡು ಹೋಗ್ಬಿಡ್ತಿದ್ಲಂತೆ. ಎಲ್ಲ ಅವಳ ಫೋನ್ ಮಾಡಿದ್ದಕ್ಕೆ ರೂಮ್ ಕೊಟ್ಟೋದ್ಲು. ಇದೇ ಹುಡುಗಿ. ಸರಿ ಅಮ್ಮ, ನಾ ಹೊರಡ್ತೇನೆ. ಇದೇನು ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ಟೆ? ಇಷ್ಟೊತ್ತಾಗಿದೆ, ಊಟ ಮಾಡ್ಕೊಂಡು ಹೋಗು. ಬೇಡಪ್ಪ, ಮನೇಲಿ ಸಿರಿ ನನಗೋಸ್ಕರ ನಂಗೆ ಕಾಯ್ತಾ ಇರ್ತಾಳೆ. ಅವಳಿಂದ ಊಟ ಮಾಡಿರಲ್ಲ. ಸಿರಿಗೆ ನೀನೇ ಸಮಾಧಾನ ಮಾಡಬೇಕು ಸಮರ್ಥ. ಹಾಗೆ ನೋಡಿದ್ರೆ ನಾನು ಅವಳ ಹತ್ರನೂ ಕ್ಷಮೆ ಕೇಳಬೇಕು. ಪರವಾಗಿಲ್ಲಪ್ಪ, ತಪ್ಪು ಮಾಡಿರೋರು ಯಾರು, ಅದಕ್ಕೆಲ್ಲ ನಾವ್ಯಾಕೆ ಗಿಲ್ಟ್ ಫೀಲ್ ಮಾಡಬೇಕು? ಪಾಪು ಹೇಳ್ತಾ ಇರೋದು ಸರಿ ಮಾಧವ್ ಅವರೇ. ಯಾರ್ದೋ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಆಗಬೇಕು? ಪಾಪು, ನೀನು ಅಷ್ಟೇ ಸಿರಿನ ಚೆನ್ನಾಗಿ ನೋಡ್ಕೊ. ಅವಳು ಯಾವಾಗಲೂ ಸಂತೋಷವಾಗಿರಬೇಕು. ಅವಳ ಮನಸ್ಸಿಗೂ ಸಮಾಧಾನ ಆಗಬೇಕು. ಸರಿ ಅಮ್ಮ, ನಾನು ಹೊರಡ್ತೇನೆ, ಬರ್ತೇನೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಇದ್ರೆ ನನಗೂ ದೃಷ್ಟಿ ಆಗ್ಬಿಡುತ್ತೆ. ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ನನಗೆ ಗೊತ್ತು ತುಳಸಿಯವರೇ, ಈ ಮನೆಯಲ್ಲಿ ಮತ್ತೆ ನಗು ಕಾಣ್ತಿದೆ ಅಂತಂದರೆ ಅದಕ್ಕೆ ಆ ಮಗು ಮಾತ್ರ ಕಾರಣ ಅಲ್ಲ, ಎಲ್ಲದಕ್ಕೂ ನೀವೇ ಮುಖ್ಯವಾದ ಕಾರಣ. ಥ್ಯಾಂಕ್ಸ್ ತುಳಸಿಯವರೇ.